ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರಖ್ಯಾತ ಕಲಾವಿದರು ಸೇರಿದಂತೆ ಕಲಾವಿದರುಗಳಿಗೆ ಸಿಗಬೇಕಾದ ಗೌರವ ದೊರೆಯುತ್ತಿಲ್ಲ. ಇದು ದುರಾದೃಷ್ಟದ ಸಂಗತಿ. ಕೇವಲ ನಾಡಗೀತೆ, ಟ್ಯಾಬ್ಲೋ ಮೆರವಣಿಗೆಗೆ ಮಾತ್ರ ಬಳಕೆಯಾಗುತ್ತಿರುವುದು ದುರಂತದ ಸಂಗತಿ ಎಂದು ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಬೇಸರ ವ್ಯಕ್ತಪಡಿಸಿದರು. ನಗರದ ಕನ್ನಡ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತುಮಕೂರು, ಹಾಲಪ್ಪ ಪ್ರತಿಷ್ಠಾನ ತುಮಕೂರು ಹಾಗೂ ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ರಾಜ್ಯ ಮಹಾ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿಯ ಪ್ರಶಸ್ತಿಗೆ ಭಾಜನರಾಗಿರುವ ತುಮಕೂರು ಜಿಲ್ಲೆಯ ಕಲಾವಿದರೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರಾಜಕಾರಣಿಗಳ ಬರುವಿಕೆಗಾಗಿಯೇ ಕಾದು ಕುಳಿತುಕೊಳ್ಳುವ ಅಧಿಕಾರಿಗಳು ಅವರು ಬಂದಾಕ್ಷಣ ದೀಪ ಹಚ್ಚಿಸಿ ಭಾಷಣ ಮಾಡಿಸಿ ಕಳುಹಿಸಿಕೊಡುತ್ತಾರೆ. ಕಲೆ ಪ್ರದರ್ಶನಕ್ಕೆ ಅವಕಾಶಗಳೇ ದೊರೆಯುವುದಿಲ್ಲ. ಇದು ಬದಲಾಗಬೇಕು. ನಿಮ್ಮಲ್ಲಿರುವ ಪ್ರತಿಭೆ ಸಹ ವೇದಿಕೆಯ ಮೇಲೆ ಪ್ರದರ್ಶನಗೊಂಡರೆ ಅದು ಮತ್ತಷ್ಟು ವಿಸ್ತಾರವಾಗಿ ದೊಡ್ಡ ಮಟ್ಟದ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳನ್ನು ನೀಡಲು ಸಹಕಾರಿಯಾಗುತ್ತದೆ ಎಂದರು. ತುಮಕೂರು ಜಿಲ್ಲೆ ಕಲಾವಿದರ ಕಣಜ. ಕಲಾವಿದರಿಗೆ ಕೊರತೆ ಇಲ್ಲ. ಹಿರಿಯ ಮತ್ತು ಕಿರಿಯ ಕಲಾವಿದರ ಒಂದೆಡೆ ಸೇರಿ ಕೈಗಾರಿಕೋದ್ಯಮಿಗಳನ್ನು ಭೇಟಿಯಾಗಿ ಸಹಕರಿಸುವಂತೆ ಮನವಿ ಮಾಡಿದರೆ ಖಂಡಿತ ನಿಮಗೆ ಬೇಕಾದ ಸಹಕಾರ ದೊರೆಯುವುದರಲ್ಲಿ ಎರಡು ಮಾತಿಲ್ಲ. ಈ ನಿಟ್ಟಿನಲ್ಲಿ ನಿಮ್ಮೊಂದಿಗೆ ನಾವು ಕೈಜೋಡಿಸುತ್ತೇವೆ. ಇದು ನಿಮ್ಮ ನಂತರದ ಯುವ ಪೀಳಿಗೆಗೆ ಸಹಕಾರಿಯಾಗಲಿದೆ. ಈ ಬಾರಿಯ ನಾಟಕ ಅಕಾಡೆಮಿ ಪ್ರಶಸ್ತಿಯಲ್ಲಿ ತುಮಕೂರು ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಇದು ಸಂತೋಷದ ವಿಷಯ. ನೀವು ಕೇವಲ ಜಿಲ್ಲಾ ಕೇಂದ್ರಕ್ಕೆ ಸೀಮಿತವಾಗದೆ ತಾಲೂಕುಗಳಿಗೆ ಹೋಗಬೇಕು. ಶಾಲಾ ಕಾಲೇಜುಗಳಲ್ಲಿ ಮಕ್ಕಳನ್ನ ಒಳಗೊಂಡಂತೆ ಕಾರ್ಯಕ್ರಮ ನಡೆದರೆ ನಿಮ್ಮಲ್ಲಿರುವ ಕಲೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಲು ಅವರನ್ನು ನಿಮ್ಮ ವಾರಸುದಾರರನ್ನಾಗಿ ಮಾಡಲು ಸಾಧ್ಯವೆಂದು ಮುರಳೀಧರ ಹಾಲಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪುರಸ್ಕೃತರಾದ ಶಿವಕುಮಾರ್, ಮಯಾ ಬ್ರಹ್ಮಚಾರ್ ಗುಬ್ಬಿ, ಸತ್ಯನಾರಾಯಣ, ಹೇಮಮಾಲಿನಿ ತುಮಕೂರು, ಎಚ್ಎಲ್ ರಂಗನಾಥಪ್ಪ, ಎಸ್ಎಂ ಖಾನ್ ಶಿರ, ಡಾಕ್ಟರ್ ಕೆಪಿ ಅಶ್ವಥ್ ನಾರಾಯಣ ಮಧುಗಿರಿ, ಮುರುಡಯ್ಯ ಚಿಕ್ಕನಾಯಕನಹಳ್ಳಿ ತುಮಕೂರು, ನಾಟಕ ಅಕಾಡೆಮಿ ಸದಸ್ಯರಾದ ಉಗಮ ಶ್ರೀನಿವಾಸ್, ರವೀಂದ್ರ ಸಿರಿವರ ಅವರುಗಳನ್ನು ಅಭಿನಂದಿಸಲಾಯಿತು. ಜಿಲ್ಲಾ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ವೈಎನ್ ಶಿವಣ್ಣ ಮತ್ತು ಕರ್ನಾಟಕ ಸಾಂಸ್ಕೃತಿಕ ಸಂಘಟನೆಗಳ ಮಹಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿಸಿ ಜಯಕುಮಾರ್, ಕಾರ್ಯದರ್ಶಿ ಬಸವರಾಜು, ಐನಾಪುರ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವರದಿ ಎಎನ್ಪೀರ್, ತುಮಕೂರು. ಕಲಾವಿದರು ನಾಟಕ ಅಕಾಡೆಮಿಯಿಂದ ಪುರಸ್ಕೃತರಾಗಿರೋಂಥವ್ರು, ಪ್ರಶಸ್ತಿಗೆ ಭಾಜನರಾಗಿರೋಂಥವ್ರು, ಅದು ಒಂದೆರಡಲ್ಲ 11 ಜನಕ್ಕೆ ಅವರಿಗೆ ಪ್ರಶಸ್ತಿ ಸಿಕ್ಕಿರೋದು, ರಾಜ್ಯ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲರಿಗೂ ಹೆಮ್ಮೆ. ಈ ಸಮಯದಲ್ಲಿ ಸರ್ಕಾರಕ್ಕೆ ನಮ್ಮೆಲ್ಲರ ಒತ್ತಾಯ, ಶಾಲಾ ಕಾಲೇಜುಗಳಲ್ಲಿ ನಾವೆಲ್ಲ ಓದಬೇಕಾದ್ರೆ ಸಂಗೀತದ ಮೇಷ್ಟ್ರು, ನಾಟಕದ ಮೇಷ್ಟ್ರಿರೋರು, ಡ್ರಾಯಿಂಗ್ ಮೇಷ್ಟ್ರಿರೋರು, PT ಮೇಷ್ಟ್ರಿರೋರು, ಸ್ಪೋರ್ಟ್ಸ್ಗೆ ಅವ್ರನ್ನ ಮತ್ತೆ ಇದನ್ನು ನೇಮಕ ಮಾಡಿದರೆ ಈಗಿನ ಪೀಳಿಗೆ, ಮುಂದಿನ ಪೀಳಿಗೆ ಅನುಕೂಲ ಆಗ್ತದೆ. ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯ ಸಿಗುತ್ತೆ. ಅವರು ಸ್ಫೂರ್ತಿದಾಯಕವಾಗಿ ಜೀವನ ನಡೆಸೋವಂಥದ್ದು ಅನುಕೂಲ ಆಗ್ತವೆ ಅಂತ ಕೇಳ್ಕೊಳ್ತಾರೆ. ಇದಕ್ಕೆಲ್ಲರೂ ಇವತ್ತು ಒಪ್ಪಿಗೆ. ಹೌದು, ಶಾಲಾ ಕಾಲೇಜುಗಳಲ್ಲಿ ಒಬ್ಬ ಡ್ರಾಯಿಂಗ್ ಮೇಷ್ಟ್ರು, PT ಮೇಷ್ಟ್ರು ಜೊತೆಗೆ ಒಬ್ಬ ಸಂಗೀತದ ಮೇಷ್ಟ್ರು ಇರಬೇಕು ಅಂತೇಳಿ ಇವತ್ತು ಅದರ ಮುಖಾಂತರ ಸರ್ಕಾರ ಇದನ್ನು ಮನವಿನ ಮನ್ನಿಸಬೇಕು ಅಂತ ಕೊಡ್ಕೊತೀವಿ. ಜೊತೆಗೆ ಈಗ ಜಿಲ್ಲೆ ನಾಟಕದಲ್ಲಿ ಕಲೆಗೆ ಪುರಾತನ ಕಾಲದಿಂದಲೂ ಹೆಸರುವಾಸಿ ತುಮಕೂರು ಜಿಲ್ಲೆ. ಒಟ್ಟು 6 ರಂಗಾಯಣಗಳಿದ್ದಾವೆ. ಒಂದು ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇನ್ನೊಂದನ್ನು ಬೆಂಗಳೂರಿನಲ್ಲಿ ಈಗಾಗಲೇ ಒಳ್ಳೊಳ್ಳೆ ನಾಟಕ ಕಂಪ್ನಿಗಳಿದ್ದಾವೆ. NSD ಇದೆ, ನಾಟಕ ಅಕಾಡೆಮಿ ಇದೆ. ತುಮಕೂರು ಜಿಲ್ಲೆಗೆ ಒಂದು ರಂಗಾಯಣ ಕೊಟ್ಟರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರುಗಳು,
ಪೂರ್ತಿ ಇದಕ್ಕೆ ಸಹಕಾರ ಕೊಡೋಕ್ಕೆ ತಯಾರಿದ್ದಾರೆ ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ಹಾಗೆಯೇ ಅವ್ರಿಗೇನು ಭಾಷಾಸನ ಕೊಡಬೇಕು ಇದಾರಲ್ಲ, ತುಂಬ ದಿವಸದ ನಿಂತು ಹೋಗ್ಬಿಟ್ಟಿದ್ದಾವೆ. ಮತ್ತೆ ಅದನ್ನು ಪ್ರಾರಂಭ ಆಗಬೇಕು. ಸಂಕಷ್ಟದಲ್ಲಿದ್ದಾರೆ ಕಲಾವಿದರುಗಳು, ಅವ್ರಿಗೆ ಅನುಕೂಲ ಆಗ್ತವೆ ಅಂತೇಳಿ ಈ ಮುಖಾಂತರ ಎಲ್ಲರನ್ನೂ ಕೇಳ್ಕೊತಾರೆ. ನಮಸ್ಕಾರ.